ಚೆನ್ನಾಗಾಗ್ತಿದೆ ಸರ್, ಕ್ರೌಡ್ ಎಲ್ಲ ಬಂದಿದೆ. ಅಲ್ಲಿ ನಂಬರ್ 1 ಆಗಿದೆ, ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಎಡಿಬಲ್ ಆಯಿಲ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ, ತುಂಬ ಹೈಜಿನಿಕ್ ಆಗಿದೆ. ಟೇಸ್ಟ್ ನೋಡಿ ಒಂದ್ಸಲಿ, ಆಮೇಲೆ ನೀವೇ ಹುಡ್ಕೊಂಡ್ ಬರ್ತೀರಾ. ಸ್ಟಾರ್ಟಿಂಗ್ ಇಂದ ಫಿದಾಗಿದ್ದೀವಿ. ನಮಗಿನ್ನೂ ತುಂಬ ಇಷ್ಟ ಆಗಿದೆ ಸರ್, ಚೆನ್ನಾಗಿದೆ. ರೆಡ್ ಚಿಕನ್ ವಿತ್ ಅಲಾಂಗ್ ವಿತ್ ಬಿರಿಯಾನಿ ತುಂಬಾ ಸೂಪರ್ ಆಗಿರುತ್ತೆ. ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಸಪ್ಲೈನೂ ಚೆನ್ನಾಗಿದೆ, ಸೂಪರ್ ಆಗಿದೆ. ಸರ್, ಇದು ಬನಶಂಕರಿ ಬಿರಿಯಾನಿ ಇದೆಯಲ್ಲ, ಇದು ತುಂಬ ದಿವಸದಿಂದ ಫೇಮಸ್ಸು. ಮತ್ತು ಇಲ್ಲಿ ನಾವು ಅವಾಗವಾಗ ಬರ್ತಾ ಇರ್ತೀವಿ. ಅವ್ರದ್ದು ಇನ್ನೊಂದು ಬ್ರ್ಯಾಂಚ್ ಬಂದು ಬಸವೇಶ್ವರ ನಗರದಲ್ಲಿ ಈಗ ಹೊಸ್ದಾಗಿ ಓಪನ್ ಮಾಡಿದ್ದಾರೆ. ಎಡಿಬಲ್ ಆಯಿಲ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ, ತುಂಬ ಹೈಜಿನಿಕ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಮಾಡ್ತಾರೆ. ಟೇಸ್ಟು ಕೂಡ ಅಷ್ಟೇ 100% ಟೇಸ್ಟ್ ಕೊಡ್ತಾರೆ. ಎಲ್ಲರೂ ಬಂದು ಇಲ್ಲಿ ಒಂದು ಸಲ ವಿಸಿಟ್ ಮಾಡಬೇಕು ಅಂತ ಅನಿಲ್ ಅವರು ನಮ್ಮ ಸ್ನೇಹಿತರು ಫಸ್ಟ್ ಬಸವೇಶ್ವರ ನಗರದಲ್ಲಿ ಓಪನ್ ಮಾಡಿದರು. ತುಂಬ ಚೆನ್ನಾಗಿತ್ತು, ಅಲ್ಲೇ ಸ್ನೇಹ ಆಯಿತು. ಏನು ಬಿರಿಯಾನಿ ತಿಂದು ನಮಗೆ ತುಂಬ ಇಷ್ಟ ಆಗಿ ಹಂಗೆ ಸ್ನೇಹ ಆಯಿತು. ಇಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ, ಅಲ್ಲಿಗೂ ಕರೆದಿದ್ದಾರೆ ಇನಾಗ್ರೇಷನ್ಗೆ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ತಿನ್ನಬೇಕು, ಇದು ಟೇಸ್ಟ್ ನೋಡಿ ಒಂದ್ಸಲಿ, ಆಮೇಲೆ ನೀವೇ ಹುಡ್ಕೊಂಡ್ ಬರ್ತೀರಾ ಈ ಬಿರಿಯಾನಿಗೆ. ಕಡೆ ಫೇಮಸ್ ಆಗ್ತಾ ಇದೆ. ಇಲ್ಲ, ಚೆನ್ನಾಗಿದೆ ಟೇಸ್ಟ್. ನಾನು ಫಸ್ಟ್ ಟೈಮ್ ಬಂದಿದ್ದೆ ಇವಾಗ ಇದಕ್ಕೆ ಓಪನ್ ಆದಾಗ. ಚೆನ್ನಾಗಿದೆ. ಸೊ ಫಸ್ಟ್ ಬ್ರಾಂಚಲ್ಲಿ ನಾವು ಟೇಸ್ಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು. ಸೊ ಈ ಬ್ರಾಂಚ್ ನಮ್ಮ ಮನೆಗೆ ನಿಯರ್ ಆಗಿರೋದ್ರಿಂದ ತುಂಬ ಖುಷಿ ಆಯಿತು. ಸೊ ಅವರು ಎಲ್ಲ ಮೊದಲಿಂದನೂ ನಾವು ಫೇವ್ರೇಟ್ ಆಗಿದ್ದೀವಿ. ಸ್ಟಾರ್ಟಿಂಗಿಂದ ಫಿದಾಗಿದ್ದೀವಿ. ಒಳ್ಳೆ ಐಟಮ್ ಮಾಡ್ತಾರೆ. ಹಂಗಾಗಿ ಇದೆಯಲ್ಲ ಆ ಬ್ರಾಂಚ್ ಅಲ್ಲಿ ಹೋಗ್ತಾ ಇದ್ದೋ ಕಂಟಿನ್ಯೂಸ್ ಆಗಿ. ಇವಾಗ ಇಲ್ಲಿ ಮಾಡಿದ್ರಿಂದ ನಮ್ಮ ಮನೆಗೆಲ್ಲ ನಿಯರ್, ನಮ್ಮ ಮನೆಯಲ್ಲಿ ನಮ್ಮ ಮನೆಗಳು ತುಂಬ ಖುಷಿ ಆಯಿತು. ಭಾಳ ಚೆನ್ನಾಗಿದೆ, ಖುಷಿ ಆಯಿತು. ಒಳ್ಳೇದಾಗಲಿ ಇವ್ರಿಗೆ. ಅಲ್ಲಿ ನಮಗೆ ಹಳೆ ಸ್ನೇಹಿತರು. ನಮಗಿನ್ನೂ ತುಂಬ ಇಷ್ಟ ಆಗಿದೆ. ನಾವು ಇಲ್ಲಿ ಕೆಂಗುಂಟೆ ಸಿಗ್ನಲ್ ಡೌನಲ್ಲಿ ಮನೆ ಇರೋದು ನಮ್ಮದು. ನಾವು ಬಂದು ಈಗ ಒಂದು ವರ್ಷ ಆಗಿದೆ. ಇವ್ರದ್ದು ಬ್ರ್ಯಾಂಚು ಬಸವೇಶ್ವರ ನಗರದಲ್ಲಿ ಇದೆ ಅಂತ ಹೇಳಿದರು. ನಾವಿಲ್ಲೇ ಓಡಾಡುವಾಗ ನಿನ್ನೆ ಮನೆಯೆಲ್ಲ ಕೇಳ್ದೋ, ಸರ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ, ಅಲ್ಲೂ ಒಂದು ಬ್ರ್ಯಾಂಚ್ ಇದೆ, 2ನೇ ಬ್ರ್ಯಾಂಚ್ ಇದು. ಇವ್ರದ್ದು ದೊಣ್ಣೆ ಬಿರಿಯಾನಿ, ಆಮೇಲೆ ಚಿಲ್ಲಿ ಚಿಕನ್ನು, ಇವ್ರದ್ದು ರೈಸು ತುಂಬ ಚೆನ್ನಾಗಿ ಮಾಡ್ತಾರೆ. ಇವರು ಬೇರೆ ಕಡೆ ಎಲ್ಲ ಮಿಕ್ಸು ಎಲ್ಲ ಮಾಡಿ ರೈಸ್ ಮಾಡ್ತಾರೆ. ಇವರು ಒಂದೇ ಥರ ರೈಸು, ಆಮೇಲೆ ನಂದಿನಿ ತುಪ್ಪ ಯೂಸ್ ಮಾಡ್ತಾರೆ ಇವರು ಈ ರೈಸ್ಗೆ. ಭಾಳ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಐಟಮ್ ಎಲ್ಲ ತುಂಬ ಚೆನ್ನಾಗಿದೆ, ಮಾತ್ರ ಜನಕ್ಕೆ ಇಷ್ಟ ಆಗಿದೆ. ಬನಶಂಕರಿ ದೊಣ್ಣೆ ಬಿರಿಯಾನಿ ಇರೋದು ನಾನು ಕೇಳಿದ್ದೆ, ಬಟ್ ಎಲ್ಲೂ ನಾನು ಟೇಸ್ಟ್ ನೋಡಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಏರಿಯಾದಲ್ಲೇ ಇರೋದ್ರಿಂದ ತುಂಬಾ ಖುಷಿ ಆಯಿತು ಇಲ್ಲಿ ಹೊಸ್ದಾಗಿ ಓಪನ್ ಮಾಡಿರೋದು. ಸೊ ಇಲ್ಲಿ ಬಂದು ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿಬಿಟ್ಟು ಹೇಳೋಣ ಅಂತಲೇ ಬಂದಿದ್ದೀನಿ. ನೀವು ಕೂಡ ಬಂದು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಸರ್, ಚೆನ್ನಾಗಿದೆ, ಫುಲ್ ಚೆನ್ನಾಗಿದೆ, ಬಟ್ ಟೇಸ್ಟ್ ಇದೆ. ಎಲ್ಲೇ ಹೋದ್ರೂ ಹುಡುಕ್ತಾ ಬರ್ತೀವಿ. ಬಿರಿಯಾನಿ, ದೊಣ್ಣೆ ಬಿರಿಯಾನಿ ಮತ್ತು ಕಬಾಬ್. ಟೇಸ್ಟು ಚೆನ್ನಾಗಿದೆ ಸರ್. ಇವತ್ತು ಬಂದಿದ್ದು ಟೇಸ್ಟ್ ಚೆನ್ನಾಗಿದೆ ಸರ್. ಇವ್ರದ್ದು ಇನ್ನೊಂದು ಬ್ರಾಂಚ್ ಇದೆ ಬಸವೇಶ್ವರ ನಗರಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಯೂಶ್ವಲಿ ಪ್ರತಿದಿನ ಅಲ್ಲೇ ಮಂಡೇಸು ಕೂಡ ಇರುತ್ತೆ, ಸಿಗುತ್ತೆ. ಎಷ್ಟೋ ಕಡೆ ನಾಟಿ ಸ್ಟೈಲ್ ಮಂಡೇಸ್ ಸಿಗೋದಿಲ್ಲ. ಸೊ ಇನ್ ಕೇಸ್ ಯಾರು ರಿಲೇಟಿವ್ಸ್ ಬಂದಿದ್ದಾರೆ, ಸೊ ಅವ್ರು ನಾನ್ ವೆಜ್ಜೇ ಪ್ರಿಫರ್ ಮಾಡ್ತಾರೆ ಅಂತಂದರೆ ಆಬ್ವಿಯಸ್ಲಿ ನಾವು ಮಂಡೇಸಲ್ಲೂ ಕೂಡ ಇರೋ ಊಟ ತಗೋತೀವಿ. ಆ್ಯಂಡ್ ಅಲ್ಟಿಮೇಟ್ ಆಗಿರುತ್ತೆ ಇವರು ಮಟನ್ ಬಿರಿಯಾನಿ, ಎಸ್ಪೆಷಲಿ ಮಟನ್ ಬಿರಿಯಾನಿ ರೈಸ್ ಆಗಿರಲಿ, ಆ ಪೀಸಸ್ ಅಂತೂ ತುಂಬ ಟೆಂಡರ್ ಆಗಿರುತ್ತೆ, ಕ್ವಾಲಿಟಿ ಆಗಿರುತ್ತೆ. ಸೊ ಪಾರ್ಸಲ್ ತೊಗೊಂಡೋದ್ರು ಎಷ್ಟೋ ಕಡೆ ಲೈಕ್ ಒಂದೊಂದ್ಸತಿ ಡ್ರೈ ಪೀಸಸ್ ಸಿಗೋದಂತು, ಬಟ್ ಇಲ್ಲಿ ನಮಗೆ ಜ್ಯೂಸಿ ಆಗಿರುತ್ತೆ. ಆ್ಯಂಡ್ ಮೇನ್ ಇರೋ ಕಾಂಬಿನೇಷನ್ ಬಿಟ್ಟು ರೆಡ್ ಚಿಕನ್ ಅಂತ ಕೊಡ್ತಾರೆ. ಸೊ ರೆಡ್ ಚಿಕನ್ ವಿತ್ ಅಲಾಂಗ್ ವಿತ್ ಬಿರಿಯಾನಿ ತುಂಬಾ ಸೂಪರ್ ಆಗಿರುತ್ತೆ. ಆಬ್ವಿಯಸ್ಲಿ ಒನ್ ಆಫ್ ದಿ ಕ್ವಾಲಿಟಿ ಆ್ಯಂಡ್ ಬಜೆಟಲ್ಲಿ ಸಿಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್. ಅಲ್ಲಿ ಏನು ಒಂದು ಟಾಕ್ ಇದೆ ಅಂದರೆ 6 years ಆದ್ರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಟಾಕ್ ಇದೆ. ಅದೇ ಕನ್ಸಿಸ್ಟೆನ್ಸಿ ಇಲ್ಲೂ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಕೊಡ್ತಾರೆ ಕೂಡ, ಭರವಸೆ ಇದೆ. ಸೊ ಟೇಸ್ಟ್ ಮಾಡಿಬಿಟ್ಟು ಅದನ್ನು ಮುಂದೆ ಹೇಳ್ಬೋದು. ಅದು ಬಿಟ್ಟರೆ ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಇವರು ಬಸವೇಶ್ವರ ಬನಶಂಕರಿ ದೊಣ್ಣೆ ಬಿರಿಯಾನಿ ಓಪನ್ ಮಾಡಿದ್ದಾರೆ. ಇಲ್ಲಿ ಅಂಬೇಡ್ಕರ್ ಕಾಲೇಜ್ ಇದೆ, ಕೆಂಗುಂಟೆ ಸರ್ಕಲ್ಲು, ಒಳ್ಳೆ ಪ್ರೈಮ್ ಲೊಕೇಶನ್ನು. ಇಲ್ಲಿ ಬರೋ ಕಸ್ಟಮರ್ಸ್ಗಾಗಲಿ, ಇಲ್ಲಿ ಉಳ್ಕೊಂಡಿರೋ PG ಸ್ಟೂಡೆಂಟ್ಸ್ ಆಗಲಿ, ಸ್ಟೂಡೆಂಟ್ಸು ವರ್ಕಿಂಗ್ ಅವ್ರಿಗೆಲ್ಲ ಒಳ್ಳೆ ಪ್ರೈಮ್ ಲೊಕೇಶನ್ನು. ಪಾರ್ಕಿಂಗ್ ಒಂದು ಸ್ವಲ್ಪ ಕಸಿವಿಸಿ ಆಗ್ಬೋದು, ಬಟ್ ಎಂಡ್ ಆಫ್ ದ ಡೇ ಬಂದು ಒಳಗಡೆ ತಿಂದು ಊಟ ಮಾಡ್ಕೊಂಡು ಹೋಗಬೇಕಾದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತವಾಗ್ಲೂ ಇರುತ್ತೆ. ನೀವು ಬಂದು ವಿಸಿಟ್ ಮಾಡಿ, ನಿಮ್ಮ ಒಪಿನಿಯನ್ನ ತಿಳಿಸಿ, ಇವ್ರಿಗೂ ಒಂದು ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ಸರ್. ಇದು ನಮ್ಮ ಬ್ರದರ್ದು ಹೋಟೆಲ್ ಅನಿಲ್ ಅಂದ್ಬಿಟ್ಟು, ಇದು 2ನೇ ಘಟಕ. ಬಸವೇಶ್ವರ ನಗರದಲ್ಲಿ ಒಂದು ಫಸ್ಟ್ ಬ್ರಾಂಚ್ ಇದೆ, ಇದು 2nd ಬ್ರಾಂಚು.
ಜನ ಎಲ್ಲ ನೀವೇ ನೋಡ್ತಾ ಇದ್ದೀರಾ, ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಒಳ್ಳೆ ಬಿರಿಯಾನಿ, ಒಳ್ಳೆ ಟೇಸ್ಟ್ ಕೊಡ್ತಾರೆ, ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕೊಡ್ತಾರೆ. ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಕಸ್ಟಮರೇ ನಮಗೆ ಈ ಕಡೆ ಮಾಡಿ ಅಂತ ಹೇಳ್ತಿದ್ದು ಜಾಸ್ತಿ. ನಮಗೆ ರೆಗ್ಯುಲರ್ ಕಸ್ಟಮರ್ ಬರ್ತಾರೆ, ಸ್ವಿಗ್ಗಿ ಝೊಮ್ಯಾಟೋಯಿಂದ ಮಾಡ್ತಾರೆ, ಉಳ್ಳಾಳಿಂದ ಮಾಡ್ತಾರೆ, ಅನ್ನಪೂರ್ಣೇಶ್ವರಿ ನಗರದಿಂದ ಮಾಡ್ತಾರೆ, ನಗರವಿಂದ ಇಲ್ಲಿಂದ ಅಲ್ಲಿಗೆ ಬರ್ತಾರೆ ಹುಡುಕೊಂಡು ತಿನ್ನೋಕ್ಕೆ. ಪದಾರ್ಥ ಚೆನ್ನಾಗಿ ಕೊಡ್ತೀವಿ. ಆಮೇಲೆ ವೆರೈಟಿ ಬಿರಿಯಾನೀಸ್ ಕೊಡ್ತೀವಿ. ರೆಡ್ ಬಿರಿಯಾನಿ, ಚಿಲ್ಲಿ ಬಿರಿಯಾನಿ, ಪೆಪ್ಪರ್ ಬಿರಿಯಾನಿ ಅಂತಾರೆ. ಯಾಕಂದರೆ ಕೆಲವರು ಬಿರಿಯಾನಿ ಪೀಸ್ ಲೈಕ್ ಮಾಡಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬಿರಿಯಾನಿ ಪೀಸ ರೈಸ್ ಮೇಲೆ ಹಾಕ್ಕೊಡ್ತೀವಿ. ರೈಸ್ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಕಡೆ ಸೇರ್ವ ಮಾಡಿದ್ರೆ ಬಿರಿಯಾನಿ ಜೊತೆ ಮಜಾ ಬರೋಲ್ಲ. ಒಂದು ಫ್ರೈ ಗೊಜ್ಜು ಹಾಕೊಬೇಕು, ಇಲ್ಲ ಮೊಸರು ಬಜ್ಜಿ ತಿಂದರೆ ಮಾತ್ರ ಬಿರಿಯಾನಿ ಟೇಸ್ಟ್ ಗೊತ್ತಾಗೋದು. ಬಿಸಿಲು ಬಿರಿಯಾನಿ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಆರೋದ ಮೇಲೆ ಬಿರಿಯಾನಿ ತಿಂದು ನೋಡಿ, ಟೇಸ್ಟ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಬಿಸಿಲಿಗೆ ಗೊತ್ತಾಗಲ್ಲ ಬಿರಿಯಾನಿ. ಸರ್, ಬೆಳಿಗ್ಗೆ 11:30 ಸ್ಟಾರ್ಟ್ ಆಗುತ್ತೆ ಬಿರಿಯಾನಿ ನಮ್ಮಲ್ಲಿ. ಸ್ವಿಗ್ಗಿ ಝೊಮ್ಯಾಟೋ ಒಂದು 2 ಗಂಟೆ ಕೊಡ್ತಿದ್ದೀವಿ. ಆಮೇಲೆ ಮುಂದಕ್ಕೆ ಹೆಂಗೆ ಹೋಗುತ್ತೆ ನೋಡಬೇಕು. 2 ಗಂಟೆ ಸ್ವಿಗ್ಗಿ ಝೊಮ್ಯಾಟೋ ಇರುತ್ತೆ, ಪ್ರಿಪೇರ್ ಮಾಡ್ತಾ ಇರ್ತೀವಿ. ನಾವೇನು ಯಾವತ್ತೂ ಕಸ್ಟಮರ್ನ ಹೋಗಿ ಅಂತ ಹೇಳಲ್ಲ, ಯಾವುದೋ ಕ್ಲೋಸ್ ಆಗಿದೆ ಅಂತ ಹೇಳಲ್ಲ. ಈಗೇನೋ ಇದಿದೆ ಅಂದ್ಬಿಟ್ಟು ಒಂದು ಸ್ವಲ್ಪ ರಶ್ ಇದೆ ಅಂದ್ಬಿಟ್ಟು ಚಿಕನ್ ಯಾವುದು ಹೇಳಿಲ್ಲ. ಈ ರಿಸಿಪ್ಟ್ ಐಟಮಲ್ಲಿ ಒಂದು ಪ್ರಮುಖವಾಗಿರೋದು ಇನ್ನೊಂದು ನಿಮ್ಮ ಹೋಮ್ ಮೇಡ್ ಸರ್ವಿಸ್ ಕೊಡೋದು. ನಮ್ಮಲ್ಲಿ ಸರ್ವಿಸ್ ಅಂದರೆ ಬಿರಿಯಾನಿನೇ ನಮ್ಮದು. ಬಿರಿಯಾನಿ, ರೆಡ್ ಚಿಕನ್, ಚಿಲ್ಲಿ ಚಿಕನ್. ನಾವು ಯಾವುದೇ ಫ್ರೈ ಐಟಮ್ ಮಾಡಿದ್ರು ನಮ್ಮಲ್ಲಿ ಮಟನ್ ಐಟಮ್ ಯಾರು ಕೇಳೋದೇ ಇಲ್ಲ ಜಾಸ್ತಿ. ಕೇಳೋದೇ ರೆಡ್ ಚಿಕನ್ನು, ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್ ತುಂಬ ಕೇಳ್ತಾರೆ. ನಾವು ಬೇರೆ ಚಾಪ್ಸ್ ಎಲ್ಲ ಮಾಡಿದ್ರು ಜಾಸ್ತಿ ರೆಸ್ಪಾನ್ಸ್ ಇಲ್ಲ. ಯಾಕಂದರೆ ಚಿಲ್ಲಿ ಚಿಕನ್, ರೆಡ್ ಚಿಕನ್ಗೆ ನಮ್ಮಲ್ಲಿ ಜಾಸ್ತಿ ಗ್ರೇವಿ ಕೇಳಿಸ್ಕೊಂತಾರೆ. ನಾವು ಸಪ್ರೇಟ್ ಗ್ರೇವಿ ಯಾವುದು ಮಾಡಲ್ಲ, ಫ್ರೈ ಗೊಜ್ಜೆ ನಾವು ಕೊಡೋದು. ಕ್ಯಾಂಟ್ರಿಂಗು ನಾವು ಕೊಡ್ತೀವಿ. ಮದುವೆ ಫಂಕ್ಷನಲ್ಲಿ, ಬೀಗ್ರೂಟಲ್ಲಿ ಒಂದು ಊಟಕ್ಕೆ ಇಷ್ಟು ಅಂತ ಪೇ ಮಾಡ್ತೀವಿ. ಅವ್ರು ಯಾವ ಐಟಮ್ ಇನ್ಕ್ಲೂಡ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸು. ಕ್ವಾಲಿಟಿ ಕೊಡ್ತೀವಿ, ಮತ್ತು ಬಲ್ಕ್ ಆರ್ಡ್ರ್ ಕೊಡ್ತೀವಿ. 1 kg ಮೇಲೆ ಎಷ್ಟು kg ಲೆಕ್ಕದಲ್ಲೂ ಕೂಡ ಬಿರಿಯಾನಿ ನಾವು ಕೊಡ್ತೀವಿ. ಹೆಂಗಾರೆ 1 kg ಬಿರಿಯಾನಿ ತಗೊಂಡ್ರೆ 7 ರಿಂದ 8 ಜನ ಊಟ ಮಾಡ್ಬೋದು. ಬೇರೆ ಕಡೆ ಎಲ್ಲ ಬಿರಿಯಾನಿನ ವೆಯ್ಟ್ ಮಾಡಿಬಿಡ್ತಾರೆ, ನಾವು ಹಂಗೆ ಮಾಡಲ್ಲ. 1/4 kg ಚಿಕನ್ನು, 1 kg ರೈಸ್ ಹಾಕ್ಬಿಟ್ಟು ಕೊಡೋದು. 8 ಜನ ಊಟ ಮಾಡೋದು. ಪಾರ್ಟಿಗಳಲ್ಲಾದರೆ 12 ರಿಂದ 15 ಜನ ಊಟ ಮಾಡ್ಬೋದು. ಯಾಕಂದರೆ ಅವ್ರಿಗೂ ಒಂದು ಹೋಲ್ಸೇಲ್ ಸಿಕ್ಕಿದ್ರೆ ಅವ್ರಿಗೂ ಖುಷಿಯಾಗುತ್ತೆ. ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ. ಹಬ್ಬದ ಪ್ರಯುಕ್ತನೂ ಓಪನ್ ಇರುತ್ತೆ, ಬಂದು ಒಂದ್ಸಲ ಟ್ರೈ ಮಾಡಿ. ಒಂದ್ಸಲ ನೀವೇ ಭೇಟಿ ಕೊಟ್ಟರೆ ನೀವೇ ಹೇಳ್ತೀರಾ ಏನಿದೆ ಆಗ್ತಿದೆ ಅಂತ ಹೇಳಿ. ನೀವು ಇನ್ನೊಬ್ಬರಿಗೆ ಒಬ್ಬರು ಕಸ್ಟಮರ್ ಬಂದರೆ ಮತ್ತೆ ಇನ್ನೊಬ್ಬರು ಕಳಿಸ್ತಿರೋ ಹೊರತು ಅಲ್ಲಿ ಹೋಗ್ಬೇಡಿ ಅಂತ ಇವತ್ತಿನವರೆಗೂ ಯಾರಿಗೂ ಹೇಳಿಲ್ಲ. 8 ವರ್ಷ ಆಯಿತು ಓಪನ್ ಮಾಡಿ ನಾವು ಹೋಟೆಲ್ಲು. ಇವತ್ತು ಇಲ್ಲಿ ಮಾಡಿದ್ದೀವಿ, ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು ಸರ್. ಅನಿಲ್ ಅಂತ ಸರ್.